ತಮ್ಮ ವಾಲಿಗಳ ಸಂಭ್ರಮಕ್ಕೆ ಇಂಬ ಕೊಡದ ಬಂದವರದಾರೆಂದು ಒಂದನ್ನು ಮಾಡಿ ಕೇಳುವ ದೀನದಾವಣಲೇ ಸೇವಕ ನನಗೆ ಸಾರಥಿ ಅನ್ನುತ್ತಾರೆ ದೇವ. ತಮ್ಮ ನಿಜ ನಾಮವನ್ನು ತಂದಾಗಿದ್ದ ಸಾರಥಿ ಮತ್ತೇನೆ ದೇವ. ಯಾವುದರೆಂದರೆ ಸುಂದರವಾದ ಸಭಾ ಮಂದಿರಕ್ಕೆ ಬಂದು ತಾತ್ಪರ್ಯವೆಂದು ಕೇಳ್ತಾನೆ ಯಾರ ರಾಜೇಂದ್ರನೇ. ಮತ್ತೇನು ದೇವ? ಸುಂದರವಾದ ರಂಗಿಸ್ಥಳಕ್ಕೆ ಬಂದ ಕಾರಣವೆಂದರೆ ಇವತ್ತು ರಾತ್ರಿ 10:30 ಗಂಟೆಗೆ ಕಟ್ಲೆ ಬಟ್ಟಿ ಸ್ಟೇಷನ್ ಮಾಸ್ತರನ ಕಥೆಯನ್ನು ಆಡಲಿಕ್ಕೆ ಪ್ರಾರಂಭಿಸಿದ್ದೇವೆ. ಸಣ್ಣ ಬಾಲಕರ ಕಡೆಯಿಂದ ತಪ್ಪು ಬಂದರೆ ನೀವೇ ಪಾಲಿಸಿರಿ ಕೂತಿರಿ ಸಾಪಡಿದರು. ಆತರ ಮಾತಾಡ್ತಾನೆ ತಾವು ಬಂದವರಾರಿಂದ ಕೇಳ್ತೇನೆ. ಕೇಳ್ತೇನೆ 6 ಮಂದಿ ಸಭೆ ನನಗೆ ಸಾರಥಿ ಅನ್ನುತ್ತಾರೆ ದೇವ. ತಮ್ಮ ನಿಜ ನಾಮವನ್ನು ತಂದಾಗಿ ಬೆಳಿಬೇಕು. ಬಂದಿದ್ದೇನಪ್ಪ. ಗೋಪಾಲ ಕೃಷ್ಣ ಮಹಾರಾಜನನ್ನು ಗೋಪಾಲ ಮಹಾರಾಜವಾದ ಅಂದವಾದ ಮಂದಿರವನ್ನು ಬಿಟ್ಟು ಸುಂದರವಾದ ಸಭಾ ಮಂದಿರಕ್ಕೆ ಬಂದು ತಾತ್ಪರ್ಯವೆಂದು ಕೇಳ್ತಾನೆ ಯಾರ ರಾಜೇಂದ್ರನೇ. ಇವತ್ತು ರಾತ್ರಿ 10:30 ಗಂಟೆಗೆ ನಮ್ಮ ಕಡ್ಲಿ ಮಟ್ಟಿ ಸ್ಟೇಷನ್ ಮಾಸ್ಟರ್ ಕಥೆಯನ್ನು ಆಡಲಿಕ್ಕೆ ಪ್ರಾರಂಭ ಹಚ್ಚಿದ್ದೇವೆ. ಸಣ್ಣ ಬಾಲಕರ ಕಡೆಯಿಂದ ತಪ್ಪು ಬಂದರೆ ನೀವೇ ಪಾಲಿಸಲು
ಕಬ್ಬಿನ ಮಬ್ಬಿನಿಂದ ಹಬ್ಬಿರಿಸುವಂತೆ ಹುಬ್ಬಿ ಕೆಬ್ಬಳ ಕೋಲು ಚೆಂಡು ಚಕ್ರ ಕದಾ ಪಾಚಿನ ಮೊದಲಾದ ಇಂಥ ವೀರಾದಿ ವೀರ ಗಂಭೀರನ ಎದುರಿನೊಳ ನಿಂತು ಮಾತನಾಡುವ ನೀರದವನೆಲೆ ನರಣಿ ಸಾರಥಿ ಹದಿನಾರು ಲೋಕಾಂಗಳ ಆಳುವ ಮಹಾದೇವಿ ಅಮ್ಮನವರ ಕುತ್ತಿಗೆಯನ್ನು ಒಪ್ಪಿಸುವೆ ತತ್ತಿಸುವೆ ಸರ್ವ ಜನರು ನಿರ್ಭಯದಂತೆ ಶ್ರೀರಾಮಬಾಯಿ ಅಮ್ಮನವರ ಗರ್ಭದಿಂದ ಜನಿಸಿದ ಶ್ರೀರಾಮಚಂದ್ರ ಮಹಾರಾಜನೆಂದು ಶ್ರೀರಾಮಚಂದ್ರ ಮಹಾರಾಜವಾದ ಅಂಗವಾದ ಮಂದಿರವನ್ನು ಬಿಟ್ಟು ಸುಂದರವಾದ ಸಭಾ ಮಂದಿರಕ್ಕೆ ಬಂದು ತಾತ್ಪರ್ಯವೆಂದು ಕೇಳ್ತಾರೆ ಯಾರು ಸಾರಥಿ ಹಂತವಾದ ಮಂದಿರ ಬಿಟ್ಟು ಈ ಸುಂದರವಾದ ರಂಗಿಸ್ತಾಕೆ ಏನಂತ ಕೇಳಿದೀಯ ನನ್ನ ಮಡದೆಯನ್ನು ನೋಡದೆ ಇಲ್ಲಿಗೆ ಒಂದು ವರ್ಷವಾಯ್ತು ಆದ ಕಾರಣ ಬರವಣವಾಯ್ತು ಖಂಡಿಯ ಸಾರಥಿ ನಿಮ್ಮ ಕಾರ್ಯವನ್ನು ನೆರವೇರಿಸುವಂತವರಾಗಿರಿ ಹೋಲಿರ ಸಾರಥಿ ನನ್ನ ತಾಯಿಯಾದ ರಾಮಬಾಯಿ ತಾವಲ್ಲಿರುವಳು ಜಾಗೃತಿಯಿಂದ ಹೋಗಿ ಕರೆಕೊಂಡು ಬರುವಂತ ನಮ್ಮ ಸಾರಥಿ ಐತಿ ಜಾಗೃತಿ ಓ ತಾಯಿ ತಾವು ಬಂದವರದಾರೆಂದು ಕೇಳ್ತೇನೆ ಓ ತಾಯಿ ತಾವು ಬಂದವರದಾರೆಂದು ಕೇಳ್ತೇನೆ ಎಲ್ಲೋ ಅಪ್ಪಯ್ಯ ಅಂದ ಚಂದದಿಂದ ಬಂದು ಸುಂದರ ಮಿಕಬಿಂಬವನಾಗಿ ಬಂದವರ ದಾರೆಂದು ವಂದನೆ ಮಾಡಿ ಕೇಳುವ ನೀನು ದಾರಪ್ಪ ಮಗನೇ ಚಲೋ ಚೆನ್ನಿಗನೆ ನನಗೆ ಸಾರಥಿಯನ್ನು ತರ ತಾಯಿ ತಮ್ಮನಿಗೆ ನಾವನ್ನು ಚೆನ್ನಾಗಿ ತಿಳಿಬೇಕು ಅಪ್ಪ ಸಾರಥಿ ನಾವು ದಾರೆಂದರೆ ಬಾಗಲಕೋಟೆ ಜಿಲ್ಲೆಗೆ ಅಧಿಪತಿಯಾಗಿ ಮೆರೆಯುವ ದಿಟ್ಟ ರಾಮಚಂದ್ರನ ಜನನಿಯಾದ ರಾಮಾಬಾಯಿ ಎಂದು ತಿಳಿಯಪ್ಪ ಬಾಳ ಭಯತ್ಗುಣಶೀಲ ರಾಮಬಾಯಿ ಅಮ್ಮನವರಾದರೆ ಸಹಜವಾದರೆ ಅನ್ನವಾದ ಮಂದಿರವನ್ನು ಬಿಟ್ಟು ಸುಂದರವಾದ ಸಭಾ ಮಂದಿರಕ್ಕೆ ಬಂದ ತಾತ್ಪರ್ಯ ಮಹಾಜನನಿ ಅಪ್ಪ ಸಾರಥಿ ನಮ್ಮ ಅಂದವಾದ ಮಂದಿರ ಬಿಟ್ಟು ಈ ನಿಮ್ಮ ಸುಂದರ ಸಭಾ ಮಧ್ಯಕ್ಕೆ ಬಂದ ತಾತ್ಪರ್ಯವೇನೆಂದು ಕೇಳಿದೆಯಾ ನನ್ನ ಮಗನಾದ ರಾಮಚಂದ್ರನು ಕರೆ ಕಳಿಸಿದ ಕಾರಣ ಇಲ್ಲಿಗೆ ಬರೋಣ ಇತ್ತು ಕಂಡೆ ಸಾರಥಿ ಐತಿ ಜಾಗೃತಿ ಬಹಳ ಚಲುವಾದ ನಿಮ್ಮ ಕಾರ್ಯವನ್ನು ನೆರವೇರಿಸುವಂತವರಿ ಅಮ್ಮರ ನಮೋ ಜನರು ಹಿಂಗ ಪಾದಕ್ಕೆ ನಿನಗೆ ಐಶ್ವರ್ಯ ವಸ್ತು ಮಗನೇ ಮೇಲಕ್ಕೆ ಹೇಳುವಂತ ತನಾಗು ಪ್ರಥಮ ಎನ್ನ ವಚನ ಲಾಲಿಸುವಂತೆ ಏನು ಚೆನ್ನಾಗಿ ಕೇಳುವಂತ ತನಾಗಪ್ಪ ರಾಮಚಂದ್ರ ಈಗಿನ ಮುಹೂರ್ತವು ಬಹಳ ಇಟ್ಟಿರುವುದು ತೀವ್ರದಿಂದ ಹೋಗಿ ನನ್ನ ಸತ್ಯವನ್ನು ಕರ್ಕೊಂಡ್ಬರ್ತೀನಿ ನೋಡಿ ಒಳ್ಳೇದಾಯ್ತಪ್ಪ ರಾಮಚಂದ್ರ ನನ್ನ ನುಡಿಯನ್ನು ಲಾಲಿಸುವಂತವ ನಾವು ಪ್ರಥಮ ನನ್ನ ಲಾಲಿಸುವಂತಿಕ್ಕಾಗು ಅದೇನು ಚೆನ್ನಾಗಿ ಕೇಳುವಂತ ಮನೆಯಾಗ ಬದುಕು ಬಳೆ ಸಾಗೋದಿಲ್ಲ ಸರ್ವತ್ತು ಮಾಡೋದಾಗೋದಿಲ್ಲ ತೀವ್ರದಿಂದ ಹೋಗಿ ನನ್ನ ಸತ್ಯವನ್ನು ಕರ್ಕೊಂಡ್ಬರ್ತೀನಿ ಒಳ್ಳೇದಾಯ್ತು ರಾಮಚಂದ್ರ ನನ್ನ ನುಡಿಯನ್ನು ವಾಯಿಸುವಂತ ಏನು ತನ್ನ ಮಾತು ಚಂದ ಹಾಗೆ
ರಾಮಚಂದ್ರ, ಹೇ ಜನನಿ. ಮನೆಯೊಳಗೆ ದಸರಿ ಬುತ್ತಿ ತಯಾರಾಗಿರುವುದು, ಕಟ್ಟಿಕೊಂಡು ಹೋಗಿ ಬರುವಂತನಪ್ಪ ರಾಮಚಂದ್ರ. ರಾಮಚಂದ್ರ, ನನ್ನ ನುಡಿಯನ್ನು ಲಾಲಿಸುವಂತವ್ ನಾವು ಏನು ಬರ ಮಾಡಿ ಚೆಂದಾಗಿ ಹೇ ರಾಮಚಂದ್ರ, ಹೇ ಜನನಿ. ಈಗ ಗಾಳಿಗಳು ಬಾಳ ಇರುವುದು, ಬಹಳ ಎತ್ತರದಿಂದ ಹೋಗಿ ಆ ಒಯ್ಯಬಂಡಿ ಗಾಡಿ ಕುಂದ್ರ ಅಂತ ಹೇಳ್ತೇಳಪ್ಪ ರಾಮಚಂದ್ರ. ರಾಮಚಂದ್ರ, ನನ್ನ ನುಡಿಯನ್ನು ಲಾಲಿಸುವಂತವ್ ನಾವು ರಾಮಚಂದ್ರ. ಹೇ ಜನನಿ. ಅರ್ಥ ಮರ್ತ ಕುಂದ್ರಬೇಡ ಒಯ್ಯಬಂಡಿ ಗಾಡ್ಯಾಗ. ಆ ಗಾಡ್ಯಾಗ ಕುಂತ ಮೇಲೆ ಕೂಸು ತೊಡೆಯ ಮೇಲೆ ಇರ್ಲಿ ಅಂತ ಹೇಳ್ತೇಳಪ್ಪ ರಾಮಚಂದ್ರ. ಏನ್ ಚೆನ್ನಾಗಿ ಕೇಳುವಂತಪ್ಪ ರಾಮಚಂದ್ರ. ಸಣ್ಣ ಕೂಸಿನ ತಾಯಿ ಎಂದು ನನ್ನ ಮುಂದೆ ಹೇಳ್ತಿರುವಿ. ನಾನು ಬರುವಾಗ ಉಡಲಾಗ ಕಟ್ಟಿಗೆ ಬರ್ತೀನಿ ಅಂತ ಹೇಳ್ತೀನಿ. ಒಳ್ಳೇದಾಯ್ತಪ್ಪ ರಾಮಚಂದ್ರ. ರಾಮಚಂದ್ರ, ನನ್ನ ನುಡಿಯನ್ನು ಲಾಲಿಸುವಂತವ್ ನಾವು ಚೆನ್ನಾಗಿ ಹೇಳುವಂತದ್ದು. ರಾಮಚಂದ್ರ, ನಾನು ಅಂದು ಮಾತು ಎಲ್ಲ ಹೋಗಿ ಬೀಗರ ಮುಂದೆ ತಿಳಿಸುವಂತವನಾಗು. ನೀ ಬಲ್ಲವನಾದರೆ ಮನದೊಳಗೆ ತಿಳ್ಕೊ ಅಂತ ಹೇಳ್ತೇಳಪ್ಪ ರಾಮಚಂದ್ರ. ರಾಮಚಂದ್ರ, ನನ್ನ ನುಡಿಯನ್ನು ಲಾಲಿಸುವಂತವನ ಚೆನ್ನಾಗಿ ಹೇಳುವಂತ.
ರಾಮಚಂದ್ರ, ಓ ಹೇ ಜನನಿ, ಬಹಳ ದಿನ ಇರಬೇಡ ಅವರ ಮನೆಯಲ್ಲಿ. ಕೂಸು ಭೀಮನನ್ನು ಎತ್ತಿಕೊಂಡು ಬೇಗ ಹಾದಿಯನ್ನು ಹಿಡಿಯುವಂತ ಪಾ ರಾಮಚಂದ್ರ. ಅದೇನು ಚೆನ್ನಾಗಿ ಕೇಳುವಂತ ರಾಮಚಂದ್ರ. ಹೇ ಮಗನೇ, ಈಗಿನ ಮಾರುತವೋ ಬಹಳ ಎಷ್ಟಾಗಿರ್ಬೋದು. ಈ ಬರದಿಂದ ಹೋಗಿ ನನ್ನ ಸತ್ಯಳನ್ನ ಕರ್ಕೊಂಡ್ಬರ್ತೀನಿ ನೋಡಿ. ರಾಮಚಂದ್ರ, ರಾಮಚಂದ್ರ ನನ್ನ ನುಡಿಯನ್ನು ವಾಯಿಸಿ ಅದೇನು ತರ ಮಾಡಿದ್ರು ಹೇಳಂತೀವಿ. ಹೇ ರಾಮಚಂದ್ರ, ಓ ಹೇ ಜನನಿ, ಜಯವಾಗಲಿ ಹೋಗಿ ಬರುವಂತ ನಾವು. ನೀನು ಹೋದ ಕಾರ್ಯ ಕೈಗೂಡಿ ಬರ್ಲಿ ಅಂತ ಹೇಳ್ತೀನಪ್ಪ ರಾಮಚಂದ್ರ. ಸಾರಥಿ, ನನ್ನ ತಾಯಿ ನನಗೆ ಅಪ್ಪನೆಯನ್ನು ಜಯಪಾಲಿಸಿರುವಳು. ಜಾಗೃತಿನಿಂದ ಹಲೂರ ಪಟ್ಟಣಕ್ಕೆ ರಥವನ್ನು ಆರಿಸುವಂತ ನಾವು ಸಾರಥಿ ಹೇಳ್ತಿ. ಜಾಗೃತಿ ಹೋದರಿಯೇ ಬಂದವರು ದಾರವನ್ನು ಕೇಳುತ್ತೇನೆ. ಹೋದರಿಯೇ ನನ್ನ ಕಣ್ಣಾಗ 3 ಮೆಣಸಿನಕಾಯಿ ದೊರೆಯ ಬಂದವರು ದಾರವನ್ನು ಕೇಳುತ್ತೇನೆ. ಗುಡಿಕ್ಕೆ ಒಂದು ಶಿವನ ಬಾಟಿಗೆ ದಡ್ಡ ಬಡಲೊಂದು ಬ್ರಹ್ಮಾಂಡ ಎಂಬ ಕಟಕವು ಹೊಡೆದುಕೊಂಡು ಹೇಳುವ ರಸಕ್ಕೆ ದಾರಿಗಳ ಉದುರಿದ ಉಗಿರಿ ಗುಡ್ಡಗಳ ಕದಲಿದವು, ಶರದಿಗಳ ಬಚ್ಚಿದವು, ಲೋಕಾದಿಗಳು ಗಗನದವು ಚಲಿಸಿದವು. ಇಂಥ ವೀರಾದಿ ವೀರ ಗಾಂಭೀರ್ನ ಎದುರು ನಿಂತು ಮಾತನಾಡಿಸುವ ನೀನದವಲ್ಲಿ ನರಣಿ. ನೋಡಪ್ಪ, ಇದನ್ನ ಹೆಂಡ್ರಿ ತರ ಬಹಳ ಗಟ್ಟಿ, ಗಂಡ ಕುಟ್ಟಿ ಕೊಡ್ತಾರೆ ಹೆಂಡ್ರಿ ರೊಟ್ಟಿ. ಈ ಕುಂತಿರೋ ಮಂದಿಗೆ ಕುಟ್ಟಿ ಕೊಡ್ತಾರೆ ಎಳ್ಳು ಬೆಲ್ಲ ಕುಟ್ಟಿ. ಈ ಸಭಾದಾಗ ನಿಂತು ಮಾತನಾಡಿಸುವ ಕಾಮರು ಸಾರ್ತನ ತರದೇವ ತಮನ ಮಾಡ್ತಾನೆ ಒಂದು ಬಿಡದಂತ ಹೇಳಬೇಕು. ಎಲ್ಲ ಸಾರಥಿ ನನ್ನ ಬಲ ಬುದ್ಧಿ ಸ್ಥಾನದಲ್ಲಿ ಬಂದಪ್ಪ. ಇಡೀ ಮುಂಗೈಯದ ಬಂಗಾರದ ಕಡಗ ಕೊಡುವನು. ಒಪ್ಪಿತೋ ಇಲ್ಲವೋ? ಒಪ್ಪಿತ್ರಿ ಸೌಕರ ಸಾರಥಿ. ಮತ್ತೆ ಭೂಪತ್ತೆ ನಾವು ಅಂದರೆ ಹಾಲೂರ ಪಟ್ಟಣಕ್ಕೆ ಅಧಿಪತಿಯಾಗಿ ಬರೆಯುವ ಮಾಕ್ರಾಮ್ ಸಾಗರ ಮಹಾರಾಜನದು ಸುಗಮಣಿ ಖ್ಯಾತ ಮಕ್ರೂಮ್ ಸಾವುಕಾರ ತಮ್ಮ ಹಂದವಾದ ಮಂದಿರವನ್ನು ಬಿಟ್ಟು ಈ ಸುಂದರ ಸಂಸ್ಥಾನಕ್ಕೆ ಬಂದ ಕಾರ್ಯವನ್ನು ಕೇಳ್ತಾರೆ ದೇವ. ಸಾರಥಿ ಮತ್ತೆ ನನ್ನ ಹಳಿಯನಾದ ಶ್ರೀರಾಮಚಂದ್ರ ಬರೆದೇದಿಗೆ 1 ವರ್ಷವಾಯ್ತು. ಆದ ಕಾರಣ ಬರಣವಾಯ್ತು ಕಂಡು ಯಾವ ಸಾರಥಿ ಬಂದ ಬಹಳ ಒಳ್ಳೆದಾದ್ರೆ ನಿಮ್ಮ ಕಾರ್ಯವನ್ನು ನಿರ್ವಹಿಸಂತರಾಗ್ರಿ ಅಲ್ಲ ಸಾರಥಿ. ಮತ್ತೆ ನನ್ನ ಹಳಿಯನಾದ ಶ್ರೀರಾಮಚಂದ್ರ ದೇವರನ್ನು ಜಾಗೃತಿಯಿಂದ ಹೋಗಿ ಕರೆದುಕೊಂಡು ಬರಂತ ನಾವು ಜಾಗೃತಿ. Thank you.
ಅದಕ್ಕೆ ಅನ್ಸುವೆ. ನಿನಗೆ ಕಲ್ಯಾಣವಲ್ಲ ರಾಮಚಂದ್ರ ಮೇಲೆ ಕೇಳುವಂತ ನಾವು ಅವ್ರವ್ರು ಹೇಳ್ತೀನಿ ಕೇಳುವಂತವ್ರ ಏನ್ ತಡ ಮಾಡಿದ್ರೆ ಹೇಳುವಂತ ನಾವು ಹೇ ಮಾಡೋರಿ, ಹೇ ರಾಮಚಂದ್ರ ನಿಮ್ಮ ಊರು ಮುಂದೆ ಅಂಗವನ್ನು ಅಡ್ಡ ಬಂದಂತ ಹೇಳ್ತೀನಿ ನೋಡ್ರಿ. ಬಾ ರಾಮಚಂದ್ರ ಅವನಾರ ಹೇಳ್ತೀನಿ ಕೇಳುವಂತವ್ರಾಗಿ. ಏನ್ ತಡ ಮಾಡಿದ್ರೆ ಹೇಳ್ತಾರೆ ಹೇ ಮಾನೋರಿ, ಹೇ ರಾಮಚಂದ್ರ ನಿಮ್ಮ ಊರು ಮುಂದೆ ಸರ್ಪದ ಅಲಂಕಾರವನ್ನು ಕಂಡಿರುವೆನು. ಇಂಥ ಅಪಶಕನ ನಡೆದಾರಿ ಇವಾಗ ಖಂಡಿತ ಅಂತ ಹೇಳ್ತೀನಿ. ಬಾ ರಾಮಚಂದ್ರ ರಾಮಚಂದ್ರ ಹೇಳ್ತೀನಿ ಕೇಳುವಂತ ನಾವು ಅದೇನು ತಡ ಮಾಡಿದ್ರೆ ಚೆನ್ನಾಗಿ ಹೇಳುವಂತವ್ರಾಗಿ. ನೀವು ಯಾವ ಬಿಟ್ಟು ಮನೆ ಬಿಟ್ಟು ಹೊಂಟಿರ್ವೆ ನನ್ನ ಮುಂದೆ ಖುಷಿಲಿಂದ ಹೇಳ್ಬೇಕಂತ ಹೇಳ್ತೀವಿ. ಬಾ ರಾಮಚಂದ್ರ ಅವನಾರ ಹೇಳ್ತೀನಿ ಕೇಳುವಂತವ್ರಾಗಿ. ನಾವು ಬುಧವಾರ ದಿವಸ ಮನೆ ಬಿಟ್ಟು ಹೊರಟಿರುವೆನು. ನಾವು ಯಾವತ್ತು ಕ್ಷೇಮದಿಂದ ಒಳ್ಳೆದಾಯ್ತು. ಬಾ ರಾಮಚಂದ್ರ ರಾಮಚಂದ್ರ ಮುಂದೆ ಹೇಳ್ತೀನಿ ಕೇಳುವಂತ ನಾವು ಅದೇನು ಚೆನ್ನಾಗಿ ಹೇಳುವಂತವ್ರಾಗಿ. Bye.
ಜಾಡಿ ಜಮಖಾನದ ಮೇಲೆ ಕುಂದ್ರ ಜೇತ್ರ ಬಾರ ರಾಮಚಂದ್ರ ರಾಮಚಂದ್ರ ಹೇಳ್ತೀನಿ ಕೇಳಂತ ನಾನು ಅದೇನು ಚಂದ ಹಾಗೆ ಹೇಳಂತ ನಿಮ್ಮ ತಾಯಿ ನಿಮ್ಮ ತಾಯಿ ರಾಮ ಈ ಮಂದಿರೊಳಗೆ ಪಾಡಿರೋಳು ಹೇಗೆ ನೀನು ನನ್ನ ಮುಂದೆ ಖುಷಿಲಿಂದ ಹೇಳ್ಬೇಕು ನೋಡ ಬಾ ರಾಮಚಂದ್ರ ನನ್ನ ಮಡಿದಿಯಲ್ಲ ಚೋಳ ಬಾಯಿ ಇದ್ದವಲ್ಲಿರೋಳು ಜಾಗ್ರತೆಯಿಂದ ಹೋಗಿ ಕರೆದುಕೊಂಡು ಬರೋದನ್ನ ಹೇಳ್ತಾರಿದ್ದೀವಿ ನಿನ್ನ ಕಲ್ಯಾಣವಾಗಲಿ ವಲ್ಲಭಿ ಮೇಲೆ ಕೇಳಂತ ಕೇಳು ಅದೇನ್ ತಡ ಮಾಡಿ ಹೇಳಂತ ನನ್ನ ಕರೆಸಿದ ಕಾರಣ ಕಾಂತ ಸದುಗು ಅಂತ ಹೇಳ್ತೀನಿ ಕೇಳಂತ ಕೇಳ ಏನ್ ಚೆನ್ನಾಗಿ ಹೇಳತ್ತ ಶ್ರೀರಾಮಚಂದ್ರನೂ ಬಂದಿರೋನು ಅವನಿಗೆ ನೀರು ಕೊಟ್ಟು ಸಮಾಧಾನ ಮಾಡಬಾರದೇನೆ ಸುಂದರಿ
ನನ್ನ ಮನಸ್ಸಿ ಕೂಡ ನೀರು ಕೊಡಿಸ್ಬಾರ್ದೇನೆ ಅಕ್ಕಮ್ಮ. ಆಯ್ತಪ್ಪ ರಾಮಚಂದ್ರ. ಅಪ್ಪ ಸಾರಥಿ, ನನ್ನ ಮಗಳಾದ ಗಂಗಾದೇವಿ ತಾವಲ್ಲಿರು. ನೀ ಬೇಗ ಕರೆದುಕೊಂಡು ಬರಂತ ಸಾರಥಿ ಅತಿ ಜಾಗ್ರತೆ. ಈ ಶೃಂಗಾರವಾದ ಅಂಗದಿ ಮಂಗಜಾರಿಯ ಸುಮಂಗಲಕರವಾದ ಬಂಧುಗಳಂದಾರೆಂದು ಕೇಳುವ ನೀನು ದಾರಪ್ಪ ಮಗನೇ ಚೆನ್ನಿಗರೆ ನನಗೆ ಸಾರಥಿ ಸಾರಿಸಿದಂತಾರ ಜನನೇ ತಮ್ಮನೆ ನಾಮದಲ್ಲಿ ಆ ಸಾರಥಿ ನಾವುದಾರೆಂದರೆ ಈ ಆಲೂರ ಪಟ್ಟಣಕ್ಕೆ ಅಧಿಪತಿಯಾಗಿ ಮೆರೆಯುವ ಮಕ್ಕಳಾಂ ಸಾವುಕಾರನ ಪತ್ನಿ ಚೋಳಾಬಾಯಿ ಅಮ್ಮನವ್ರ ಗರ್ಭದಲ್ಲಿ ಜನಿಸಿದ ಹಾಗೂ ಶ್ರೀರಾಮಚಂದ್ರನ ಪತ್ನಿಯಾದ ಶ್ರೀ ಗಂಗಾದೇವಿ ಅಂತ ತಿಳಿಯಪ್ಪ ಮಗನೇ ಚೆನ್ನಿಗನೆ. ಗಂಗಾದೇವಿ ಅಮ್ಮನವರಾದ ಸಹಜವಾದರೆ ಅಂದವಾದ ಮಂದಿರವನ್ನು ಬಿಟ್ಟು ಸುಂದರವಾದ ಸಭಾ ಮಂದಿರಕ್ಕೆ ಬರುವ ತಾತ್ಪರ್ಯವೆಂದು ಕೇಳ್ತೀನಿ
ಹೇಳಮ್ಮ ಜನನಿ. ಸಾರಥಿ, ಹಾ. ಈ ಸುಂದರವಾದ ಸಭಾಮಂಡಕ್ಕೆ ಬಂದ ಕಾರಣವೇನೆಂದರೆ ಹಾ. ನಮ್ಮ ಜನನಿಯಾದ ಚೋಳಾಬಾಯಿ ಅಮ್ಮನವರು ಕರೆ ಕಳಿಸಿದ ಕಾರಣ ಹಾ. ಈ ಸಭಾ ನಿಲಯಕ್ಕೆ ಬರೋಣ ಇದ್ದಪ್ಪ ಮಗನೇ ಚಂದಿಗನೇ. ಬಂದರು ಬಹಳ ಜಲವಾದ ನಿಮ್ಮ ಕಾರ್ಯವನ್ನು ನೆರವೇರಿಸುವಂತವರು. ಸಾರಥಿ, ಹಾ. ನಮ್ಮ ಜನನಿಯಾದ ಚೋಳಾಬಾಯಿ ಅಮ್ಮನವರು ಕಾವಲಿರುವರು. ಹಾ. ತೋರಿಸೋ ಜಾಗೃತಿ. ಬಲಭಾಗದಲ್ಲಿರುವವರು ನೋಡಮ್ಮ. ನಮೋ ನಮ್ಮ ಜನನಿ ನಿಮ್ಮ ಬಾಳಿ ಗಮನಿಸುವರು. ಕಲ್ಯಾಣಾವಳಿ ಮಗಳೇ ಮೇಲಕ್ಕೆ ಜಳಂತಿಕೆ ಹೋಗು. ಹಾ ಹೇ ಜನನಿ ಏನು ನುಡಿ ಕೇಳುವಂತಾಗ್ಯಾವ. ನಾಯಿ ಜಳಂತಿಕೆ ಹೋಗು. ವಾರಿಗೆ ಗೆಳೆತರು ಕೂಡ ಆಟವನ್ನು ಆಡಲಿಕ್ಕೆ ಹೋಗಿದ್ದೆ. ತೂಗು ಮಂಚದ ಮೇಲೆ ಮಲಗಿದ್ದೆ ಸುಮ್ಮನೆ. ನನ್ನನ್ನು ಕರೆಸಿದ ಪರಿದಾವದೆ ಜನನೇ. ಮಗಳೇ ಮಗಳೇ ಹೇಳ್ತೀನಿ ಕೇಳಬೇಕು. ನಿನ್ನ ಗಂಡನಾದ ಶ್ರೀರಾಮಚಂದ್ರ ಬಂದಿರೋನು.
ಅವನಿಗೆ ನೀರು ಕೊಟ್ಟು ಸಮಾಧಾನ ಮಾಡ್ಬಿಡೋಣ ಮಗ. ಹೇಳಮ್ಮ, ನಾನು ನೀರು ಕೊಟ್ಟು ಸಮಾಧಾನ ಮಾಡುತ್ತಿರುವುದು. ನೀವು ನಿಮ್ಮ ಅರಮನೆಗೆ ತೆರಳಿದಾಗ ಜನನಿ ಒಳ್ಳೆದವ ಮಗ. ನಮ್ಮವರು ವಲ್ಲಭ ನೀವು ಪಾಲಿಗೆ ಹೊಂದಿಸುವ ನಿಮಗೆ ಕಲ್ಯಾಣ ವಸ್ತು ವಲ್ಲಭಿ ಮೇಲೆ ಕೇಳೋ ಪ್ರಿಯಾ ಕೇಳುವಂತಾದ್ರು ಚಂದಾಗಿ ನನ್ನ ಮೋಹದ ಪ್ರಿಯನೂ ಬಂದಿರುವುದು ರಘುಪತಿ ರಾಮನ ಮನೆ. ಪ್ರಿಯ, ಪ್ರಿಯ, ನನ್ನ ಕೂಡ ಒಂದು ಮಾತನಾಡಬಾರದು ಇರೋ ವಲ್ಲಭ. ಅದೇನು ಚೆಂದಾಗಿ ತಾಯಿ ತಂದೆ ಮಾತು ಕೇಳಿ ಇಲ್ಲಿ ತನಕ ನಾ ಬಂದಿರು. ನನ್ನನ್ನು ಕರೆಸಿದ ಕಾರಣವೇನು ಕಾಂತ ಸದ್ಗುಣ ಅಂತ ವಲ್ಲಭ ಮತ್ತೆ ಹೇಳ್ತೀರಿ ಕೇಳುವಂತ
ಅಂತ. ಹೇ ವಲ್ಲಭಿ, ನೀವು ಈ ಕಡೆ ಬರಲಿಲ್ಲ 1 ವರ್ಷ ತನಕ. ನೀವು ಈ ಕಡೆ ಬಿಡಲಿಕ್ಕೆ ಅಂತ ಅಪರಾಧವಾದ ನಾನೇನು ಮಾಡಿದ್ದೀನೋ ವಲ್ಲಭ. ವಲ್ಲಭಿ ವಲ್ಲಭಿ ಹೇಳ್ತೀನಿ ಕೇಳುತ್ತ ನಾಗಿ ಬೇರಂತ. ನಮಗೆ ಬದುಕಿನಾಗ ಕಲಿಯಲಿಲ್ಲ, ಬರಕ್ಕೆ ಕೊಡಲಿಲ್ಲ. ಇದನ್ನೆಲ್ಲ ತಿಳ್ಕೊಂಡು ಸಿಟ್ಟು ಮಾಡೋದು ಹೇಳ್ತೇನೆ. ಅಲ್ಲದೆ ಹೇಳ್ತೀನಿ ಕೇಳುತ್ತಾಳ. ನನ್ನ ತಾಯಿ ನನಗೆ ಬಹಳ ಪ್ರೀತಿ ಸಾರಿ ಹೇಳಿರುವಳು. ನಮ್ಮ ಊರಿಗೆ ಹೋಗಲಿಕ್ಕೆ ಅದೇನು ಪಂಚಾಮೃತದ ಅಡಿಗೆಯನ್ನು ತಯಾರು ಮಾಡಿರು. ಹಾಲು ಅಯ್ಯನ ಸಕ್ಕರೆಗೆ ಏನು ಕಡಿಮೆ ಇಲ್ಲ. ಈ ಕೂಸನೆ ಮೇಲೆ ಎತ್ತಿಕೊಂಡು ಊಟಕ್ಕೆ ಬರುವಂತ ಆತನಗೋ ಅಲ್ಲವಾ ಮತ್ತೆ ಹೇಳ್ತೀನಿ ಕೇಳುವಂತ Hey!
ಮಾಡಬಾರದು. ನಿಮ್ಮ ಅತ್ತಿ ಮಾವನ್ನ ಕೇಳಿ ನೋಡು ಕಾಂತ ಕಟ್ಕೊಂಡು ಒಳ್ಳೆದಕ್ಕೆ ಹೋಗಿ. ಹೇಳ್ತೀನಿ ಕೇಳಂತವ್ರಾಗಿ. ಆಗಿರ್ಬೋದು ನಮ್ಮನ್ನ ಲಗು ಮಾಡಿ ಗಾಡಿಯನ್ನು ಹಚ್ಚಿಬಿಡ್ರಿ. ಹೇಳ್ತೀನಿ ಕೇಳ್ತಾನಾಗ ಅದೇನೋ ತಡ ಮಾಡಿ ಹೇಳ್ತಾರಾಗಿ. ಅದ್ರ ಹೊಳಗಿನ ಪೈನ ನಾಟ್ಯ ಬಂದ್ರೆ ಕರ್ಕೊಂಡು ಹೋಗಂತ ಹೇಳಿದ್ರು ಬಾರ ಅಂತಂದ್ರ ಲಘು ಹಜಾರೆ ಕರೆದಂದು ಪಂಚಾಂಗದ ಮುಹೂರ್ತವನ್ನು ಕೇಳಿಸುವಂತರಾಗಿರಿ. ನಮ್ಮ ಊರಿಗೆ ಹೋಗೋದಕ್ಕೆ ಬಹಳ ದಿನ ದಾರಿ ಅಂತ ಹೇಳ್ತಾರೆ. ಹೇಳ್ತೀನಿ ಕೇಳಂತವರಾಗಿರಿ. Hey!
ನನ್ನ ತಾಯಿ ನಡೆಸಿ ಹೋಗ್ತಿರುವಳು. ನಮ್ಮನ್ನ ನಾಯಿಗೆ ಲಘು ಮಾಡಿ ಗಾಡಿಯನ್ನು ಹಚ್ಚ ಮುಂದೆ ಹೇಳ್ತೀನಿ ಕೇಳೋದು ನಾವು ಅದೇನೋ ಚೆನ್ನಾಗಿ ಒಂದು ನೀವು ಸತಿಪತಿ ಬಹಳ ಹರಸದಿಂದ ಹೋಗ್ತಿರುವರು. ನಿಮ್ಮ ಮಕ್ಕಳ ಮರಿಗಳು ಸಂಸಾರ ಚೆನ್ನಾಗಿರಲಿ ಅಂತ ಹೇಳೋಣ ಬಾ ರಾಮಚಂದ್ರ. ಹೇಳ್ತೀನಿ ಕೇಳಿಸ್ತವ್ರಾಗಿದೆ. ಹೇ ಮಾನವರೇ, ಹೇ ರಾಮಚಂದ್ರ, ಲಘು ಆಚಾರ್ಯ ಕರೆತಂದು ಪಂಚಮದ ಮುಹೂರ್ತವನ್ನು ಕೇಳಿಸುತ್ತಾರಾಗಿರಿ ಮಾನವರೇ. ನಮ್ಮ ಆಚಾರ್ಯದ ದಾವಲಿರುವರು ಜಾಗೃತಿಯಿಂದ ಹೋಗಿ ಕರೆದುಕೊಂಡು ಬರೋದು ನಾವು. ಹೇಳ್ತೀನಿ ಕೇಳಿಸ್ತವ್ರಾಗಿದೆ. ಅದೇ ಹೇ ರಾಮಚಂದ್ರ, ನನ್ನ ಕೂಸು ಭೀಮನ್ನು ಕಳಿಸಿಕೊಡಂತಾಗ್ರಿ ರಾಮಚಂದ್ರ. ರಾಮಚಂದ್ರ ಹೇಳ್ತೀನಿ ಕೇಳಂತ ಬೇಕಂತ ಅಜ್ಜರಿ ಕರೆತಂದು ಪಂಚಂಗದ ಮೂರ್ತವನ್ನು ಕೇಸಿರೋಣ. ಅದರ ಹೊಳಗಿನ ಪಯಣವೂ ನೆಟ್ಟಾಗಿಲ್ಲ. ನಾನು ಕಳಿಸೋದಿಲ್ಲ ಅಂತ ಹೇಳಿದ್ರು ಬಾ ರಾಮಚಂದ್ರ. ಹೇಳ್ತೀನಿ ಕೇಳಂತವ್ರಾಗಿ ನೋಡಿ ಹೇಳ್ತಾನ.
ಆಗುದಿಲ್ಲ ಅಂತ ಹೇಳ್ತೀನಿ ನೋಡ್ರಿ. ಒಳ್ಳೆಯದು ಬಾ ರಾಮಚಂದ್ರ. ರಾಮಚಂದ್ರ ಮುಂದೆ ಹೇಳ್ತೀನಿ ಕೇಳೋಣ. ಅದೇನು ತರ ಮಾಡಿದ್ರೆ ಚೆನ್ನಾಗಿ ಹೇಳ್ತಾರೆ. ಅದರ ಒಳಗಿನ ಬೈನವೂ ನೆಟ್ಟಗಿಲ್ಲ. ನಾನು ಕಳಿಸೋದಿಲ್ಲ ಅಂತ ಹೇಳ್ತೀವಿ ಬಾ ರಾಮಚಂದ್ರ. ಮಾಡಿದ್ರೆ ಹೇಳ್ತಾನಾಗ ನನ್ನ ಮಡದಿಯನ್ನ ಕಳಿಸಂತ ಕೇಳಿದರೆ ನಿಮ್ಮ ಕೆಟ್ಟ ಗುರುಗಳನ್ನು ತೋರಿಸ್ಬೇಕಂದ್ರೆ ಚೆನ್ನಾಗಿ ಹೋಗ್ತು ನಾವು. ಬೇಕಂತ ಜರಿಗಲಿದಂದು ಬಂಜಂಗಲ ಮೂರ್ದನ್ ಕೇಳಿರೋಣ. ಅದರ ಹೊಳಗಿನ ಪೈನವೂ ನೆಟ್ಟಗಿಲ್ಲ. ಕಸದಿಲ್ಲ ಸರ್ವತಿಗೆ ಕಸದಿಲ್ಲ ಅಂತ ಹೇಳಿದ್ರೆ ಮೂರ್ಖ ಇದೆಲ್ಲ ಮುಂದೆ ಆದ್ರೆ ಹೇಳ್ತೀನಿ ಕೇಳಂತ ನಾವು ಅವನವ್ರು ಹೇಳ್ತೀನಿ ಕೇಳಂತವ್ರಾಗಿದೆ. ನನ್ನ ಮನದಿಯನ್ನ ಕಳಿಸಂತ ಕೇಳಿದರೆ ಎಂತವರು ಯಾರ್ದು ಮಾತುಗಳನ್ನಾಡಿದೆ ಮುಂದಾದ್ರೆ ಹೇಳ್ತೀನಿ ಕೇಳುವಂತ ಅದೇನು ಚೆನ್ನಾಗಿ ಬರುವಂತ ನೀನು ಗಡಿಬಿಡಿ ಮಾಡಿದರೆ ಮುಂದೆ
ಮಾವ ಎಲೇ ಮೂರ್ಖ ನನ್ನ ಮಡದಿಯನ್ನು ಕಳಿಸಂತ ಕೇಳಿದರೆ ಅಂತವ ಯಾರು ಮಾತ್ರ ಮುಂದಾದ್ರೆ ಹೇಳ್ತೀನಿ ಕೇಳುವಂತ ನಾವು ಚಂದಾಗಿ ಬರುವಂತವ್ರಿಗೂ ಬಂಡ ಕರಿತಿರುವೆ ನಿನಗ ಬುದ್ಧಿ ಇಲ್ಲ ಮೂರ್ಖ ಹುರ್ಕ ಇದೆಲ್ಲ ಮುಂದೆ ಹೇಳ್ತೀನಿ ಕೇಳುವಂತ ಎಂತ ಬಂಡ ಮಾತುಗಳು ಆಡ್ತದೆ ಮೂರ್ಖ ಚಂದಾಗಿ ಹೇಳುತ್ತ ನಾನು ನನ್ನ ಮಗಳನ್ನು ಸರ್ವತ್ತಿಗೆ ಕಳ್ಸೋದಿಲ್ಲ. ಈಗ ಯಾರು ಅಡ್ಡ ಬರ್ತಾರೋ ನೋಡ್ತೀನಿ. ಮೂರ್ಖ ಇದಲ್ಲದ ಮುಂದೆ ಹೇಳ್ತೀನಿ.
ನೀನು ಹಿರಿಯನೆಂದು ಹಿಂದಕ್ಕೆ ಸರಿದು ಮಾತನಾಡಿದೆ ಎಂತವ ಯಾರ್ದು ಮಾತುಗಳನ್ನು ಆಡಿದ್ರೆ ಬಂಡ ಇದಲ್ಲದೆ ಮುಂದಾದ್ರೆ ಹೇಳ್ತೀನಿ ಕೆಲವಂತ ನಾವು ಅಣ್ಣ ಚಂದಾಗಿ ಬರುವಂತ ನಾವು ಜಾವಕ್ಕೆ ನನ್ನ ಮಾವನೆಂದ ಕರೆದಿರುವೆ ನಿನಗೆ ಹುಚ್ಚಡ್ದದ್ದು ಹೆದ್ದು ನೋಡಿದೆ ಮೂರ್ಖ ಹುಡ್ಕ ಇದಲ್ಲದೆ ಮುಂದೆ ಹಾಗೆ ಹೇಳ್ತೀನಿ ಕೇಳುವಂತ ನಾವು ಇಂಥ ಜೀವಗಳದ ಮಾತುಗಳನ್ನು ಹೇತಕ್ಕೆ ಆಡ್ತಿರುವಿ ನನ್ನ ಮನವಿಯನ್ನು ಕಳಿಸಂದ್ರೆ ಹೆಚ್ಚಿಗೆ ಹಾಡಿದ್ರೆ ನಿನ್ನ ಚಂಡಿಗೆ ಕೈಯ ಕೊಟ್ಟು ದುಡ್ಡು ಬಿಡ್ತೀನಿ ನೋಡಿ